ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂತಹ 8 ವಿಧಾನಸಭಾ ಕ್ಷೇತ್ರಗಳ ಪೈಕಿ 6 ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ ಶಾಸಕರಿದ್ರೆ 2 ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ನ ಶಾಸಕರಿದ್ದಾರೆ. ನಾವೀಗ ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿದ್ದೇವೆ. ಇಲ್ಲಿನ ಜನ ಏನು ಹೇಳ್ತಾರೆ, ಅಭ್ಯರ್ಥಿಗಳ ಪರವಾಗಿ ಅದರಲ್ಲೂ ಪ್ರಮುಖವಾಗಿ ಕಾಂಗ್ರೆಸ್ನಲ್ಲಿ ಪದ್ಮರಾಜ್, ಬಿಜೆಪಿಯಿಂದ ಬ್ರಿಜೇಶ್ ಚೌಟ ನಿಂತಿದ್ದಾರೆ. ಹಾಗಾದ್ರೆ ಜನರ ನಾಡಿ ಮಿಡಿತ ಏನು ಮಾತನಾಡೋಣ. ಹೆಂಗಿದೆ ಇಲ್ಲಿ ಎಲೆಕ್ಷನ್? ಯಾರು ನಿಲ್ತಿದ್ದಾರೆ ಇಲ್ಲಿ? ಇಲ್ಲಿ ಬಿಜೆಪಿನೂ ಇದೆ, ಕಾಂಗ್ರೆಸ್ನೂ ಇದೆ. ಓಕೆ, ಯಾರಿಗೆ? ನಮಗೆ ಬಿಜೆಪಿ. ಬಿಜೆಪಿ. ಓಕೆ, ಯಾಕೆ ಬಿಜೆಪಿ? ಅವರು ಒಳ್ಳೆ ಮಾಡ್ತಾರಲ್ಲ, ನಮ್ಮ ದೇಶಕ್ಕೋಸ್ಕರ ಒಳ್ಳೆ ಮಾಡ್ತಾರಲ್ಲ, ಹಾಗೋಸ್ಕರ ಅವರಿಗೆ ಹಾಕುವಂತ. ಓಕೆ, ಇಲ್ಲಿ ಬ್ರಿಜೇಶ್ ಚೌಟ ಮತ್ತು ಪದ್ಮರಾಜ್ ನಿಂತಿದ್ದಾರೆ. ಸೊ ಇಬ್ರು ಹೊಸ ಮುಖಗಳು, ಏನ್ ಅನ್ಸುತ್ತೆ? ಅಷ್ಟೊಂದು ನಮಗೆ ಪರಿಚಯ ಇಲ್ಲ. ಓಕೆ, ನೀವು ಮೋದಿ, ಕೇವಲ ಮೋದಿ. ಓಕೆ ಸರ್, ಹೇಗಿದೆ ಬಿಸ್ನೆಸ್? ಇಲ್ಲ, ಬಿಸ್ನೆಸ್ ಹೆಂಗಿದೆ ಕೇಳ್ತಿರೋದು ನಾನು. ಬಿಸಿ ಬಿಸಿ ಇದೆಯಾ? ಬಜ್ಜಿ ಬಂಡ ತರ ಚುನಾವಣೆ ಹಂಗೆ ಇದೆಯಾ? ಏನ್ ಅನ್ಸುತ್ತೆ ಇಲ್ಲಿ ಈ ಸಲ? ಬಿಜೆಪಿ. ಬ್ರಿಜೇಶ್ ಚೌಟ ಬರ್ತಾರೆ ಅಂತ ಅನ್ಸುತ್ತಾ, ಅಥವಾ ಅಭ್ಯರ್ಥಿನಾ ಅಥವಾ ಮೋದಿನ? ಮೋದಿ. ಹೆಂಗಿದೆ ಇಲ್ಲಿ ಎಲೆಕ್ಷನ್? ಹೆಂಗಿದೆ? ಬಿಜೆಪಿ. ಬಿಜೆಪಿ. ಯಾರು ಈಗ ಪದ್ಮರಾಜ್ ಬಿಲ್ಲವ ಅವರು ನಿಂತಿದ್ದಾರೆ, ಅಂದ್ರೆ ಬಿಲ್ಲವ ಸಮುದಾಯದವರು. ಈ ಸಲ ಸ್ವಲ್ಪ ಟರ್ನ್ ಆಗ್ಬೋದು ಅನ್ಸುತ್ತಾ? ವೋಟ್ ಟರ್ನ್ ಆಗ್ಬೋದಾ ಈ ಸಲ? ಹೇಳಕ್ಕಾಗಲ್ಲ, ಎಲೆಕ್ಷನ್ ಆದ್ಮೇಲೆ ಗೊತ್ತಾಗುತ್ತೆ. ಗ್ಯಾರಂಟಿ ಇಲ್ಲಿ ವರ್ಕೌಟ್ ಆಗಿದೆಯಾ? ರಾಜ್ಯದ ಗ್ಯಾರಂಟಿ, ಗೃಹಲಕ್ಷ್ಮಿ, ಗೃಹಜ್ಯೋತಿ ಎಲ್ಲ ಸಿಕ್ಕಿದೆಯಲ್ಲ? ಆಗಿದೆ. ಬಸ್ ಸಿಗ್ತಾ ಇಲ್ಲ ಇಲ್ಲಿ ಜನರಿಗೆ, ಅಂದ್ರೆ ಫ್ರೀ ಬಸ್ ಸಿಗ್ತಾ ಇಲ್ಲ ಮಹಿಳೆಯರಿಗೆ. ಬಿಸ್ನೆಸ್ ಚೆನ್ನಾಗಿದೆಯಾ? ಓಕೆ ಮೇಡಮ್. ನೀವು ಇಲ್ಲಿಯವರೇನಾ? ಇಲ್ಲ ಮೇಡಮ್, ನಮ್ದು ಬಳ್ಳಾರಿ. ಓಕೆ, ಇಲ್ಲಿ ಓಟ್ ಇದೆಯಾ? ಇಲ್ಲಿ ಇದೆ ಮೇಡಮ್. ಓಟ್ ಹೆಂಗಿದೆ ಇಲ್ಲೆಲ್ಲ? ಚೆನ್ನಾಗಿದೆ ಮೇಡಮ್. ಯಾವ ರೀತಿಯಾಗಿದೆ ಚುನಾವಣಾ ಕಾವು? ಸ್ಟಾರ್ಟ್ ಮಾಡಿದಾರಾ? ಅದೇ ಇದೀರಿ ಸರ್ ಮೇಡಮ್. ಯಾರು ಅನ್ಸುತ್ತೆ ಈ ಸಲ? ಈ ಸಲ ಬಿಜೆಪಿ ಬರ್ತದೆ ಅಂತ. ಬಿಜೆಪಿ ಬರುತ್ತೆ. ನೀವ್ ಯಾರಿಗೆ ಹಾಕ್ತೀರಿ? ನಾವು ಬಿಜೆಪಿಗೆ ಹಾಕೋದು. ಯಾಕೆ? ಹಾಗೆ ಹಾಕೋದು ಮೇಡಮ್. ಯಾಕೆ ಅಂದ್ರೆ ಹಾಗೆ ಹಾಕೋದು ಸುಮ್ಮನೆ. ಮೋದಿ ನೋಡಿ ಹಾಕದ? ಇಲ್ಲ, ಮೋದಿ ನೋಡಿ ಹಾಕೋದು. ಓಕೆ. ಈ ಸಲ ಇಲ್ಲಿ ಹಿಂದುತ್ವ ಎಲ್ಲ ಕೆಲಸ ಆಗ್ತಾ ಇದೆ, ಹಿಂದುತ್ವದ ಮಾತುಗಳು ಕೇಳಿ ಬರ್ತಿದೆ ಅಂತ ಅನ್ಸುತ್ತಾ, ಅಥವಾ ಅಭಿವೃದ್ಧಿ ವಿಚಾರದಲ್ಲ? ಹಂಗೆ ಜನ ಮಾತಾಡ್ತಾ ಇರ್ತಾರೆ ಮೇಡಮ್. ಹಾಗೆ ಮೋದಿ ಚೆನ್ನಾಗಿ ಮಾತಾಡ್ತಾರೆ. ಚೆನ್ನಾಗಿ ಮಾತಾಡ್ತಾರೆ. ಮಕ್ಕಳಿಗೆಲ್ಲ ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ದಾರೆ. ನೀವು ಸೌಲಭ್ಯ ಪಡ್ಕೊಂಡಿದ್ದೀರಾ? ಪಡ್ಕೊಂಡಿದ್ದೀವಿ ಮೇಡಮ್. ಓಕೆ, ಇಲ್ಲಿ ಗ್ಯಾರಂಟಿ ರಾಜ್ಯ ಸರ್ಕಾರದ್ದು ಗೃಹಲಕ್ಷ್ಮಿ, ಗೃಹಜ್ಯೋತಿ ಎಲ್ಲ? ಇಲ್ಲ ಮೇಡಮ್, ಅಂತದ್ದು ಏನು ಬಂದಿಲ್ಲ ಮೇಡಮ್. ನಿಮ್ಗೆ ಏನ್ ಸಿಕ್ಕಿಲ್ಲ? ಸಿಗ್ಲಿಲ್ಲ. ಇದೇನ್ ನಿಮ್ಗೆ ಉಪಯೋಗ ಆಗಿಲ್ಲ? ಇಲ್ಲ ಮೇಡಮ್, ಆಗ್ಲಿಲ್ಲ. ಓಕೆ, ಈಗ ಎಲೆಕ್ಷನ್ ಬಿಸಿಲು ಜೋರ್ ಇದೆಯಾ? ಹೌದು. ಹೇಗಿದೆ? ಎಲ್ಲ ಪ್ರಚಾರಕ್ಕೆ ಬರ್ತಿದಾರಾ? ಯಾರು ಬರ್ಲಿಲ್ಲ. ಈಗ ಓಟ್ ಬಂದಿದೆ ಅಂತ ಗೊತ್ತಾ? ಎಲೆಕ್ಷನ್ ಗೊತ್ತು. ಸೊ ಏನ್ ಅನ್ಸುತ್ತೆ ಇಲ್ಲಿ, ಯಾರಿಗೆ ಓಟ್ ಬೀಳುತ್ತೆ ಜಾಸ್ತಿ? ಗೊತ್ತಿಲ್ಲ, ದೇವ್ರ ದಯ. ಅವ್ರವ್ರು ಗೆಲ್ಲು, ಅವರೇ ಬಿಟ್ಟಿದ್ರು. ಓಕೆ, ನೀವು ಯಾರಿಗೆ ಹಾಕ್ಬೇಕು ಅನ್ಕೊಂಡಿದ್ದೀರಿ? ಮೋದಿಜಿಗೆ. ಮೋದಿಜಿ. ಯಾಕೆ? ಗೊತ್ತಿಲ್ಲ. ನಿಮ್ಗೆ ಇಷ್ಟ? ಮೋದಿ ನೋಡಿದೀರಾ? ನೋಡಿದ್ವಿ ಟಿವಿಲಿ. ಈ ಕಡೆ ಬಂದಾಗ ಯಾವ್ದಾದ್ರು ನೋಡಿದೀರಾ? ಇಲ್ಲ, ನೋಡಿಲ್ಲ. ಓಕೆ, ಮೋದಿ ಯಾಕೆ ಇಷ್ಟ ನಿಮ್ಗೆ? ಇಷ್ಟ ಇರ್ಬೇಕು ಅವರು. ಪ್ರಧಾನಿ ಆಗ್ಬೇಕು. ಹೌದು. ಓಕೆ, ಈಗ ಅಭಿವೃದ್ಧಿಯ ವಿಚಾರ ಎಲ್ಲ ಮಾತಾಡ್ತಾರೆ, ಇಲ್ಲಿ ಬೇರೆ ಬೇರೆ ವಿಚಾರ ಇದು ಆಗುತ್ತೆ, ಬಟ್ ಅದ್ಯಾವುದೋ ಇಲ್ಲ, ಮೋದಿ ಮಾತ್ರ. ಅದೆಲ್ಲ ಗೊತ್ತಿಲ್ಲ. ಇಲ್ಲಿ ಅಭ್ಯರ್ಥಿ ಯಾರು ನಾವು ಓದ್ಲಿಲ್ಲ, ಯಾರಂತ ಗೊತ್ತಿಲ್ಲ. ಆದ್ರೆ ನಮಗೆ ಮೋದಿಜಿ ಬೇಕು. ಮೋದಿಜಿ ಬೇಕು. ಇಲ್ಲಿ ಗ್ಯಾರಂಟಿ ಸಿಗ್ತಿದ್ಯಾ? ರಾಜ್ಯ ಗ್ಯಾರಂಟಿ, ಈಗ ಗೃಹಲಕ್ಷ್ಮಿ 2,000 ರೂಪಾಯಿ. ಇಲ್ಲ, ನಮಗೆ ಏನು ಸಿಗ್ಲಿಲ್ಲ. ಏನು ಸಿಗ್ಲಿಲ್ಲ. ಏನು ಸಿಗ್ತಾ ಇಲ್ಲ ನಿಮಗೆ? ಇಲ್ಲ. ಅಪ್ಲೈ ಎಲ್ಲ ಮಾಡಿದೀರಾ ಇಲ್ವಾ? ಮಾಡಿದೀವಿ, ಸಿಗ್ಲಿಲ್ಲ. ಅದೇನಿಲ್ಲ, ಏನು ಯೂಸ್ ಆಗತ್ತೆ ಈ ಸಲ ಅಂತ ಅನ್ಸಲ್ವಾ ಮತದಾರರಿಗೆ? ಗೊತ್ತಿಲ್ಲ ಮೇಡಮ್. ಕೆಲವು ಜನಕ್ಕೆ ಸಿಕ್ಕೈತಿ, ಕೆಲವು ಜನಕ್ಕೆ ಸಿಕ್ಕಿಲ್ಲ. ಬೇರೆ ಪ್ರದೇಶದಿಂದ ಮಂಗಳೂರಿಗೆ ಯಾರಾದ್ರೂ ಬಂದ್ರೆ ಪಬ್ಬಾಸ್ಗೆ ಬಂದು ಐಸ್ ಕ್ರೀಮ್ ತಿನ್ನದೆ ಹೋಗೋದಿಲ್ಲ, ಅಷ್ಟೊಂದು ಫೇಮಸ್ ಮಂಗಳೂರಿನ ಪಬ್ಬಾಸ್ ಐಸ್ ಕ್ರೀಮ್. ಹಾಗಾದ್ರೆ ಇಲ್ಲಿ ರಾಜಕೀಯ ಕಾವು ಯಾವ ರೀತಿಯಾಗಿದೆ? ಆ ಕಾವನ್ನ ಐಸ್ ಕ್ರೀಮ್ನ ಕೂಲ್ನೆಸ್ ಕಡಿಮೆ ಮಾಡ್ತಾ ಇದೆಯಾ, ಅಥವಾ ಚುನಾವಣಾ ಕಾವು ಇನ್ನೂ ಕೂಡ ಜೋರಾಗಿದೆಯಾ? ಜನ ಏನು ಹೇಳ್ತಾರೆ, ಯಾವ ರೀತಿಯಾಗಿ ಜನರ ನಾಡಿ ಮಿಡಿತಾ ಇದೆ ನೋಡೋಣ. ಪಬ್ಬಾಸ್ನಲ್ಲಿರುವಂತಹ ಐಸ್ ಕ್ರೀಮ್ ತಿನ್ನುವ ಜನರನ್ನ ಮಾತಾಡ್ಸೋಣ. ಪಬ್ಬಾಸ್ ಅಲ್ಲಿ ಇದೀವಿ. ಪಬ್ಬಾಸ್ ನಲ್ಲಿ ಐಸ್ ಕ್ರೀಮ್ ತಿಂತಾ ಇರುವಂತಹ, ಸವಿತಾ ಇರುವಂತಹ ಜನ ಕೂಲ್ ಆಗಿ ಆಗೋದಕ್ಕಿಂತ ಬಂದಿದ್ದಾರೆ. ಚುನಾವಣಾ ಕಾವು ಹೇಗಿದೆ ಅಂತ ಕೇಳ್ತಾ ಹೋಗೋಣ. ಸರ್, ಐಸ್ ಕ್ರೀಮ್ ತಿನ್ನೋದಕ್ಕೆ ಬಂದಿದ್ದೀವಿ, ಹೇಗಿದೆ ಐಸ್ ಕ್ರೀಮ್? ಚೆನ್ನಾಗಿದೆ. ಒಂದ್ ಕಡೆ ಈಗ ಚುನಾವಣೆ ಕೂಡ ಅಷ್ಟೇ ಜೋರಾಗಿ ನಡೀತಾ ಇದೆ, ಹೇಗಿದೆ ಬಿಸಿ? ಹೇಗಿದೆ ಬಿಸಿ? ಮ್ಯಾನಿಫೆಸ್ಟೋ ಬಂದಾದ್ಮೇಲೆ ವಿ ವಿಲ್ ಡಿಸೈಡ್ ಯಾರಿಗೆ ವೋಟ್ ಹಾಕಬೇಕು. ಬೇಸಿಕಲಿ ನಾವು ಜನರನ್ನು ಪಾರ್ಟಿ ನೋಡಿ ವೋಟ್ ಮಾಡಬಾರ್ದು, ಜನನನ್ನು ನೋಡಿ ವೋಟ್ ಮಾಡಬೇಕು. ದಟ್ ಈಸ್ ವಾಟ್ ಐ ಫೀಲ್.
ಅಷ್ಟೇ. ಅಭ್ಯರ್ಥಿಗಳನ್ನ ನೋಡಿ ವೋಟ್ ಮಾಡ್ತೀರಿ, ಏನ್ ಕೆಲಸ ಮಾಡಿದ್ದಾರೆ ಏನು. ಎಕ್ಸಾಕ್ಟ್. ಸೊ ಇಲ್ಲಿ ಇರೋ ಈ ಸಲ ಕೂಡ ಹೊಸ ಮುಖಗಳಿದ್ರು. So both are strong enough region wise. So that plays an important role actually. ನಿಮ್ಗೆ ಏನ್ ಅನ್ಸುತ್ತೆ, ಸ್ಥಳೀಯ ಅಭ್ಯರ್ಥಿಗಳನ್ನ ನೋಡ್ತಾರಾ ಅಥವಾ ಮೇಲೆ ನೋಡಿ ವೋಟ್ ಹಾಕ್ತಾರೆ? Basically I need a change after 10 years. So change ಮಾಡಬೇಕು. Same thing should not go on. There should be a change. That is what my opinion is. ಯಾವ ವಿಚಾರ ಆಕ್ಚುಲಿ ಎಲೆಕ್ಷನ್ ಅಲ್ಲಿ ಮ್ಯಾಟರ್ ಆಗಬೇಕು ಅಥವಾ ಇಶ್ಯೂ ಆಗಬೇಕು ಅಂತ ಅನ್ಸುತ್ತೆ, ಅಥವಾ ಯಾವ್ದು ಆಗ್ತಾ ಇದೆ? ಗಿಮಿಕ್ಸ್ ಇರಬಾರ್ದು. ಮಿಡಲ್ ಕ್ಲಾಸ್ ದೇರ್ ಇಸ್ ನೋ ಹೋಪ್. ಮೈ ಟ್ಯಾಕ್ಸ್, ನಂದು ಟ್ಯಾಕ್ಸ್ ಮನಿ ಇಟ್ಸ್ ಗೋಯಿಂಗ್ ಟೂ ಮಚ್. ಸೊ ಶುಡ್ ಬಿ ಫಾರ್ ಬೆನಿಫಿಟ್ ಫಾರ್ ಎವ್ರಿಬಡಿ. ಆ ಥರ ಮೈ ಒಪಿನಿಯನ್. ಇಟ್ ಕ್ಯಾನ್ ವೇರಿ. ಇಲ್ಲಿನ ಜನ ಅಂದ್ರೆ ಆಲ್ಮೋಸ್ಟ್ ಇಲ್ಲಿ ಯಾವ ರೀತಿಯ ವಾತಾವರಣ ಇದೆ ಅಂತ ನಿಮ್ಗೆ ಅನ್ಸುತ್ತೆ ನೀವು ನೋಡುವ ಹಾಗೆ? ರೂರಲ್ ಪ್ಲೇಸ್ ಬಿಜೆಪಿ ವೋಟರ್ಸ್ ಆರ್ ಮೋರ್. ವಾಟ್ ಮೈ ಪರ್ಸನಲ್ ಒಪಿನಿಯನ್, ಅರ್ಬನ್ ಅಲ್ಲಿ ಕಾಂಗ್ರೆಸ್ ಅಂಡ್ ಬಿಜೆಪಿ. ಬಟ್ ಈ ಸಲ ಸ್ಟ್ರಾಂಗ್ ಫೈಟ್ ಇದೆ ಅನ್ಸುತ್ತಾ? ದಕ್ಷಿಣ ಕನ್ನಡ ಇಲ್ಲ, ಇಟ್ಸ್ ಇಂಡಿವಿಜುವಲ್ ಬ್ಯಾಟಲ್. ಬಟ್ ಅದರ್ ಕರ್ನಾಟಕ ಸ್ಟೇಟ್ ಅಲ್ಲಿ, ಅದರ್ ಡಿಸ್ಟ್ರಿಕ್ಟ್ ಅಲ್ಲಿ ಕಾಂಗ್ರೆಸ್ ವಿಲ್ ಕಮ್. ಗ್ಯಾರಂಟಿ ವರ್ಕೌಟ್ ಆಗುತ್ತೆ. ಏನ್ ಐಸ್ ಕ್ರೀಮ್ ತಿನ್ನಕ್ ಬಂದ್ರಾ? ಹೌದು, ಈವ್ನಿಂಗ್ ಹೊತ್ತಲ್ಲಿ. ಹೌದು. ಅಂದ್ರೆ ಮಧ್ಯಾಹ್ನ ಎಲ್ಲ ಬಿಸಿಲು, ಸಂಜೆ ಒಳಗೆ ಸ್ವಲ್ಪ ಕೂಲ್ ಮಾಡ್ಕೊಳ್ಳೋಣ ಅಂತನಾ? ಓಕೆ. ಯಾವ ಫೇವ್ರೆಟ್ ಐಸ್ ಕ್ರೀಮ್ ನಿಮ್ದು? ಲಿಚಿ ವಿತ್ ಬಟರ್ ಸ್ಕಾಚ್. ಓಕೆ. ಸೊ ಎಲೆಕ್ಷನ್ಗೆ ಈಗಾಗಲೇ ಎಲ್ಲ ಕ್ಯಾಂಪೇನ್ ಆಗ್ತಾ ಇದೆ. ಎಲೆಕ್ಷನ್ ಫಾಲೋ ಮಾಡ್ತಾ ಇದ್ದೀರಾ ಪಾಲಿಟಿಕ್ಸ್ ಎಲ್ಲ? ಹೌದು, ತುಂಬಾ ಮಾಡ್ತೇವೆ. ನಮ್ದೆಲ್ಲ ಫ್ಯಾಮಿಲಿನೇ ಬಿಜೆಪಿನೇ, ನಮ್ಗೆ ಅದೇ ಬರ್ಬೇಕಂತ ಆಸೆ ಮಾಡ್ತಾ ಇದ್ದೇವೆ. ನಾವು ಫಸ್ಟ್ ಸಪೋರ್ಟ್ ಬಿಜೆಪಿ, ಅದಕ್ಕೆ ಅವರೇ ಬರ್ಬೇಕು. ಮೊದಲಿಂದ ಬಿಜೆಪಿ ಏನ್ ಚೇಂಜಸ್ ಇಲ್ಲ. ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಅನೇಕ ಕ್ಷೇತ್ರಗಳಲ್ಲೂ ಕೂಡ ನಾವು ಈಗಾಗಲೇ ಸಂಚಾರವನ್ನು ಮಾಡಿ ಜನರ ನಾಡಿ ಮಿಡಿತವನ್ನು ಅರಿಯುವ ಪ್ರಯತ್ನ ಮಾಡ್ತಾ ಇದೀವಿ. ನನ್ನ ಜೊತೆ ಒಂದಷ್ಟು ಸ್ಟೂಡೆಂಟ್ಸ್ ಕೂಡ ಇದ್ದಾರೆ. ಅವ್ರು ಏನು ಹೇಳ್ತಾರೆ, ಯಾಕಂದ್ರೆ ನಾವು ಹೇಳ್ತಾ ಇರ್ತೀವಿ ವಿದ್ಯಾರ್ಥಿಗಳೇ ಮುಂದಿನ ಭವಿಷ್ಯದ, ದೇಶದ ಭವಿಷ್ಯದ ಪ್ರಜೆಗಳು ಅಂತ. ಅವರ ಮನಸ್ಸಲ್ಲಿ ಯಾವ ರೀತಿಯಾಗಿದೆ, ಈ ಎಲೆಕ್ಷನ್ ಅನ್ನ ಯಾವ ರೀತಿಯಾಗಿ ನೋಡ್ತಾರೆ ಅಂತ ಕೇಳ್ತಾ ಹೋಗೋಣ. ಈ ಸಲ ಎಲೆಕ್ಷನ್ ಬಂದಿದೆ, ಲೋಕಸಭಾ ಎಲೆಕ್ಷನ್. ಅಭ್ಯರ್ಥಿಗಳು ಯಾರಿದ್ದಾರೆ, ಅಭ್ಯರ್ಥಿಗಳನ್ನ ಹೇಗ್ ಚೂಸ್ ಮಾಡಬೇಕು, ಯಾರು ಬರಬಹುದು, ಏನ್ ಅನ್ಸುತ್ತೆ ನಿಮ್ಗೆ? ಯಾರಿಗೆ ಅರ್ಹತೆ ಇದೆಯೋ ಅವರಿಗೆ ಖಂಡಿತ ಅವ್ರು ಗೆಲ್ತಾರೆ ಅಂತ ಹೇಳ್ಬೋದು. ಆಮೇಲೆ ನಾವು ವಿದ್ಯಾರ್ಥಿಗಳಾದ ನಾವು ಯಾರಿಗೆ ವೋಟ್ ಹಾಕಿದರೆ ಒಂದು ಅಭಿವೃದ್ಧಿ ಆಗ್ತದೆ ಭಾರತ ಅಂದರೆ, ಖಾಲಿ ಭಾಗ್ಯಗಳನ್ನು ಕೊಟ್ಟರೆ ಅದು ಸಾಧ್ಯ ಆಗೋದಿಲ್ಲ ಉದ್ಧಾರ ಆಗಲಿಕ್ಕೆ. ಸೊ ಯಾರಿಗೆ ವೋಟ್ ಕೊಟ್ಟರೆ ಒಂದು ಶಿಕ್ಷಣಕ್ಕಾಗಿರ್ಬೋದು ಅಥವಾ ಗ್ರಾಮಗಳಿಗಾಗಿರ್ಬೋದು, ಕೃಷಿ ಕ್ಷೇತ್ರಕ್ಕೆ ಯಾವುದಕ್ಕೆ ಹೆಚ್ಚು ಒಂದು ಅಭಿವೃದ್ಧಿ ಅನ್ನುವಂಥದ್ದೇ ಅಂಥವರಿಗೆ ನಾವು ವೋಟ್ ಕೊಟ್ಟರೆ ಖಂಡಿತವಾಗಿಯೂ ಭಾರತ ಒಂದು ಡೆವಲಪ್ ಆಗಲಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ಬೋದು. ಓಕೆ. ಯಾರು ಈ ರೀತಿ ಅಭಿವೃದ್ಧಿ ಮಾಡಿದ್ದಾರೆ ಅಂತ ಅನ್ಸುತ್ತೆ ಇಲ್ಲಿವರೆಗೆ? ನನ್ನ ಪ್ರಕಾರ ನರೇಂದ್ರ ಮೋದಿ ಅವರು ಖಂಡಿತ ಮಾಡಿರ್ತಾರೆ. ಬೇರೆ ಮಾಡಿಲ್ಲ ಅಂತ ಹೇಳಲಿಕ್ಕೆ ಆಗುದಿಲ್ಲ, ಆದರೆ ಹೆಚ್ಚಿನದಾಗಿ ನಮ್ಮ ನರೇಂದ್ರ ಮೋದಿ ಅವರು ಖಂಡಿತ ಮಾಡಿರ್ತಾರೆ. ಓಕೆ. ನಿಮ್ಗೆ ವೋಟ್ ಇದೆಯಾ? ಇದು ಸೆಕೆಂಡ್ ಟೈಮ್ ವೋಟ್ ಮಾಡಿದ್ದೆ. ಓಕೆ. ಈ ಕ್ಯಾಂಡಿಡೇಟ್ ಅನ್ನ ಸ್ಥಳೀಯ ಅಂದ್ರೆ ಸಂಸದರನ್ನ ಆಯ್ಕೆ ಮಾಡುವಾಗ ಇಲ್ಲಿನ ಅಭ್ಯರ್ಥಿಗಳನ್ನ ನೋಡ್ತಿರೋ ಅಥವಾ ಸೆಂಟ್ರಲ್ ಅಲ್ಲಿ ಯಾರು PM ಆಗ್ಬೇಕು ಅಂತ ಹೇಳಿ ನೋಡಿ ವೋಟ್ ಮಾಡ್ತೀರಾ? ಇಲ್ಲಿದು ಮೇನ್ ನೋಡಿ, ಮತ್ತೆ ಸೆಂಟ್ರಲ್ ಅಲ್ಲಿ ಇಲ್ಲಿದು ಸರಿ ಇದ್ರೆ ಫಸ್ಟ್ ಬುಡ ಸರಿ ಇದ್ರೆ ಮೇನ್ ಮನೆ ಸರಿ ಇರ್ತದಲ್ಲ, ಫಸ್ಟ್ ಬುಡ ಸರಿ ಯಾರು ಸರಿ ಇರ್ತಾರೆ ಅವರನ್ನು ನೋಡಿ ವೋಟ್ ಮಾಡ್ತೇವೆ. ಮತ್ತೆ ಈಗ ಅದು NEP SEP ಅದು ನಮ್ದು ಸ್ಟೂಡೆಂಟ್ಗಳಿಗೆಲ್ಲ ಪ್ರಾಬ್ಲಮ್ ಆಗ್ತಿದ್ದು. ಫಸ್ಟ್ ಬ್ಯಾಚ್ ನಮ್ಮದು NEP ಅಂತ ಹೇಳಿ ಈಗ ಮಾಡಿ ಈಗ ಕ್ಯಾನ್ಸಲ್ ಮಾಡ್ತೇನೆ ಹೇಳ್ತಿದ್ದಾರೆ. ನಮಗೆ ಪ್ರಾಬ್ಲಮ್ ಆಗ್ತಿದೆ ಎಲ್ಲ. ನಾವೆಂತ ಆಗಿದೆ ಅಂದ್ರೆ ಅವರಿಗೆ ಬಲಿಪಶು. ಟ್ರೈ ಮಾಡೋದಾದ್ರೆ ಎಲ್ಲ ಇವರಿಗೆ ಟ್ರೈ ಮಾಡಬೇಕು, NEP ಇವರಿಗೆ ಟ್ರೈ ಮಾಡುವ, ಮತ್ತೆ ಒಂದು ಅದು ಸರಿ ಆಗ್ಲಿಲ್ವಾ ಕ್ಯಾನ್ಸಲ್ ಮಾಡು. ಈಗ NEP ಅಲ್ಲಿ ಕಲಿತಿದ್ದು ನಾವು ಈಗ SEP ತಂದ್ರೆ ನಮಗೆ ಫ್ಯೂಚರ್ ಅಲ್ಲಿ ಜಾಬ್ ಏನಾದ್ರು ಬಂದ್ರೆ ಇವರ NEP ಬ್ಯಾಚ್ ಎಲ್ಲ ಅಷ್ಟು ಇದು ಇರುವುದಿಲ್ಲ, ಬೇಡ ಹಾಗೆಲ್ಲ ಇದು ಮಾಡ್ತಾರೆ. ಹಾಗೆ NEP ಕಂಟಿನ್ಯೂ ಮಾಡಿದ್ರೆ ಒಳ್ಳೇದಿತ್ತು ಅಂತ ನಮ್ದು ಅಭಿಪ್ರಾಯ. ಹಾಗೆ ಮತ್ತೆ ಓಟಿದ್ದು ಸಹ ಅದೇ, ನಾವು ಫಸ್ಟ್ ಬುಡ ಸರಿ ಇದ್ರೆ ಮೇನ್ ಮನೆ ಸರಿ ಇರ್ತದೆ ಅಂತ ಹೇಳಿ ಯಾರಿಗೆ ಫಸ್ಟಿಗೆ ಇಲ್ಲಿ ವೋಟ್ ಮಾಡಿದ್ರೆ ಮೇನ್ಲಿ ಅವರು ಸಹ ಸರಿ ಇರ್ತಾರೆ ಅಂತ ಹೇಳಿ ಹೇಳ್ತೀವಿ. ಇಲ್ಲಿನ ಅಭ್ಯರ್ಥಿಗಳು ಗೊತ್ತಾ ಯಾರು ಅಂತ? ಇಲ್ಲಿದು ಚೌಟ ಅಂತ, ಬ್ರಿಜೇಶ್ ಚೌಟ, ಪದ್ಮರಾಜ್ ಇಬ್ರು ಹೊಸ ಮುಖಗಳು. ಸೊ ಯಾರಿಗೆ ಆಯ್ಕೆ ಮಾಡ್ತೀರಿ ನೀವು? ಯಾರು ಅರ್ಹತೆ ಇದ್ದಾರೆ ಅವರಿಗೆ ವೋಟ್ ಮಾಡ್ತೀವಿ ಅಂತ. ಇಲ್ಲಿನ ಜನ ಏನ್ ಹೇಳ್ತಾರೆ, ಅಭಿವೃದ್ಧಿ ಆಗಿದೆ ಅಂತ ಅನ್ಸುತ್ತಾ? ಆಗಿದೆ. ಇದೆಲ್ಲ ಸ್ಮಾರ್ಟ್ ಸಿಟಿ ಎಲ್ಲ ಇರ್ಲಿಲ್ಲ ಮೊದಲು. ನಾವು ಇಲ್ಲಿ ಡಿಗ್ರಿ ಕಲಿತಿರುವಾಗ ಇದು ಆಗ್ತಿತ್ತು, ಇನ್ನು ಫೈನಲ್ ಡಿಗ್ರಿ ಬರುವಾಗ ಎಲ್ಲ ಅಭಿವೃದ್ಧಿ ಆಗಿದೆ ಅಂತ. ಓಕೆ. ನಿಮ್ಗೆ ಅನ್ಸುತ್ತೆ ಯಾರು ಈ ಸಲ ಎಲೆಕ್ಷನ್ ಅಲ್ಲಿ ವಿನ್ ಆಗ್ಬೇಕು, ಯಾರು ಬಂದ್ರೆ ಒಳ್ಳೇದು ಅಂತ ಅನ್ಸುತ್ತೆ? ಬ್ರಿಜೇಶ್ ಚೌಟರ್ ಅವರೇ ಬರ್ಬಹುದು, ಬರ್ತಾರಂತ ಅನ್ಸುತ್ತೆ. ಯಾಕಂದ್ರೆ ಹೆಚ್ಚಿನವರು ನರೇಂದ್ರ ಮೋದಿ ಅವರನ್ನು ನೋಡಿ ವೋಟ್ ಹಾಕುದು.
ಓಟ್ ಹಾಕ್ತಾರೆ. ಹೊಸ ಕ್ಯಾಂಡಿಡೇಟ್ ಆದ್ರೂ ಅಭಿವೃದ್ಧಿ ಮಾಡ್ತಾರಂತ ನಂಬಿಕೆ ಇರ್ತದೆ. ಓಕೆ, ಸೊ ಬ್ರಿಜೇಶ್ ಚೌಟ ಬಂದ್ರೆ ಒಳ್ಳೇದು ಅಂತ ಅನ್ಸುತ್ತೆ. ಹಿಂದಿನ ಸಂಸದರು ಕೆಲಸ ಮಾಡಿದಾರಾ? ಮಾಡಿದ್ದಾರೆ. ಎಷ್ಟೋ ಈಗ ಕೈಕಂಬ ಸೈಡ್ ಹೋದ್ರೆ ಹೈವೇ ಆಗ್ತಾ ಉಂಟು, ಚತುಷ್ಪಥ ರಸ್ತೆ ಆಗ್ತಾ ಉಂಟು, ಎಲ್ಲ ಅಭಿವೃದ್ಧಿ ಮಾಡಿದ್ದಾರೆ, ಕೆಲಸ ಎಲ್ಲ ಆಗ್ತಾ ಉಂಟು ಎಲ್ಲ. ಓಕೆ, ಈಗ ಎಲೆಕ್ಷನ್ ಅಂತ ಬಂದಾಗ ಬೇರೆ ಬೇರೆ ವಿಚಾರಗಳು ಒಂದು ಇಶ್ಯೂ ಆಗುತ್ತೆ. ಈ ಸಲ ಯಾವ ವಿಚಾರ ಇಟ್ಕೊಂಡು ಇವ್ರು ಮತ ಕೇಳಬೇಕು ಅನ್ಸುತ್ತೆ? ವಿಚಾರ ಇಟ್ಕೊಂಡು ಮತ ಕೇಳಿದ್ರೆ ಕೇಳಬಾರ್ದು ಅನ್ಸುತ್ತೆ. ಯಾಕಂದ್ರೆ ಅಭಿವೃದ್ಧಿ ವಿಚಾರ ಬೇಡವಾ? ಅಭಿವೃದ್ಧಿ ವಿಚಾರ ಅಭಿವೃದ್ಧಿ ಆಗಿದೆ, ಯಾರು ಮಾಡಿದ್ರು. ಎರಡು ಪಕ್ಷ ಸಹ ಒಂದೇ, ಯಾವುದು ಎಲ್ಲ ಪಕ್ಷ ಸಹ ಒಂದೇ. ಅಭಿವೃದ್ಧಿ ಎಷ್ಟು ಬೇಕೋ ಅಷ್ಟೇ ಮಾಡುದು, ಜನರಿಗೆ ಎಷ್ಟು ಬೇಕೋ ಅಷ್ಟೇ ಮಾಡುದು, ಹೆಚ್ಚೇನು ಮಾಡ್ಲಿಕ್ಕಿಲ್ಲ. ಅದಕ್ಕೆ ಅಭಿವೃದ್ಧಿ ಮಾಡಿದ್ದಾರೆ, ಮತ್ತೆ ಯಾವುದನ್ನು ನೋಡಿ ಅವರೇ ಓಟ್ ಕೇಳ್ತಾರೆ ಅಂತ ಅವರಿಗೆ ಬಿಟ್ಟದ್ದು. ಓಕೆ, ನಿಮ್ಗೆ ಕಾಲೇಜ್ಗಳಲ್ಲೆಲ್ಲ ಈಗ ಆಲ್ಮೋಸ್ಟ್ ಶಿಕ್ಷಣದಲ್ಲೂ ಕೂಡ ಪಾಲಿಟಿಕ್ಸ್ ಇರೋದನ್ನ ಗಮನಿಸ್ತಿದ್ರಿ, ಏನ್ ಅನ್ಸುತ್ತೆ? ಅದು ತುಂಬಾ ವರ್ಸ್ಟ್ ಡಿಸಿಷನ್. ಯಾಕಂದ್ರೆ ಕಾಲೇಜ್ ಸ್ಟೂಡೆಂಟ್ಸ್ನವ್ರದ್ದು ಲೈಫ್ ಹಾಳಾಗ್ತದೆ ಅದರಿಂದ. ಯಾಕಂದ್ರೆ ಈಗ NEP ನಾವು ಬರುವಾಗ NEP ಇತ್ತು, ಈಗ NEP ಅಂತ ಒಂದು ಗೌರ್ಮೆಂಟ್ ಹೊಸತ್ತು ಬಂದಾಗ ಇಡೀ ಎಜುಕೇಶನ್ ಸಿಸ್ಟಮ್ ಅನ್ನೇ ಚೇಂಜ್ ಮಾಡಿದ್ರೆ ಅದು ಏನು, ಅದಕ್ಕೆ ಅರ್ಥನೇ ಇಲ್ಲ. ಹಾಗಾದ್ರೆ 5-5 ವರ್ಷಕ್ಕೆ ಒಂದೊಂದು ಎಜುಕೇಶನ್ ಪಾಲಿಸಿ ಅಂತ ಮಾಡ್ಬೋದಲ್ಲ. ಒಮ್ಮೆ NEP ತಂದ್ಮೇಲೆ ಅದನ್ನೇ ಕಂಟಿನ್ಯೂ ಆದ್ರೆ ನಮ್ಗೆ ಸಹ ಒಳ್ಳೇದು, ಅದೇ ಕಂಟಿನ್ಯೂ ಆದ್ರೆ. ಅದನ್ನು ತೆಗೆದು ಈಗ ಅವರು ಬೇರೆ ಗೌರ್ಮೆಂಟ್ ಮಾಡಿದ್ದಂತೆ NEP ಅನ್ನು, ಈಗ ಬಂದವರು ಅವರ ಗೌರ್ಮೆಂಟ್ ಇದ್ದ ಅವರದ್ದು ಎಜುಕೇಶನ್ ತಂದ್ರೆ ನಾವಲ್ಲ ಇಲ್ಲಿ ಕಲಿಯುವುದು, ಸಫರ್ ಮಾಡುದು ನಾವು, ಕಲಿಯುವುದು ನಾವು, ನಮ್ಮ ಎಜುಕೇಶನ್ ಹಾಳಾಗುದು. ಅದನ್ನು ಮಾತ್ರ ಎಜುಕೇಶನ್ಗೆ ಪಾಲಿಟಿಕ್ಸ್ ಅನ್ನು ಯಾವತ್ತು ತರಬಾರ್ದು. ಎಲೆಕ್ಷನ್ ಈಗ ಬಂದಿದೆ, ಅಭ್ಯರ್ಥಿನ ಹೆಂಗ್ ನೋಡ್ತೀರಾ? ಅಥವಾ ಅಭ್ಯರ್ಥಿನ ಯಾವ ಮನ್ಸು ನೋಡಿ ವೋಟ್ ಮಾಡ್ತೀರಾ ಅಥವಾ ಕೆಲಸ ನೋಡಿ ವೋಟ್ ಮಾಡ್ತೀರಾ? ಹೇಗೆ? ನಮ್ಮ ಮನಸ್ಸು ನಮಗೆ ಒಳ್ಳೇದು ಮಾಡಿದ್ರೆ ದೇವರು ಏನಂತೀರಾ, ನಮಗೆ ಒಳ್ಳೆ ಅಭ್ಯರ್ಥಿ ಬಂದರೆ ಸಾಕು, ಎಲೆಕ್ಷನಲ್ಲಿ ಎಲ್ಲ ವಿನ್ ಆದರೆ ಸಾಕು. ಈಗ ಎಲ್ಲ ಫ್ರೀ ಕೊಟ್ಟಿದ್ದಾರೆ, ಹೆಣ್ಮಕ್ಳಿಗೆಲ್ಲ ಬಸ್ ಎಲ್ಲ ಫ್ರೀ ಕೊಟ್ಟಿದ್ದಾರೆ. ಅದ್ರ ಬದಲು ನಮ್ಮಂತ ಈ ಸ್ಟೂಡೆಂಟ್ಗಳಿಗೆಲ್ಲ ಬಸ್ಸು ಫ್ರೀ ಕೊಟ್ಟರೆ ಎಲ್ಲ ಸ್ಟೂಡೆಂಟ್ಗಳು ಫ್ರೀಯಾಗಿ ಓಡಾಡ್ತಿದ್ರು, ಆದರೆ ಎಜುಕೇಷನ್ಗೆಲ್ಲ ಸ್ವಲ್ಪ ಹೆಲ್ಪ್ ಆಗ್ತಿತ್ತು. ಬಸ್ ಫ್ರೀ ಇದೆ, ಆದರೆ ಸ್ಟೂಡೆಂಟ್ಸ್ ಹೋಗೋದಕ್ಕೆ ಆಗುತ್ತಾ ಇಲ್ವಾ? ಈಗ ಬಸ್ ಫ್ರೀ ಈಗ ಹೆಣ್ಮಕ್ಳಿಗೆ ಕೊಟ್ಟ ಮೇಲೆ ಈಗ ಎಲ್ಲರೂ ದೇವಸ್ಥಾನಕ್ಕೆಲ್ಲ ಎಲ್ಲ ಹೆಣ್ಮಕ್ಳೇ ಒಂದು ಆಧಾರ್ ಕಾರ್ಡ್ ಇಟ್ಕೊಳ್ತಾರೆ, ಆಧಾರ್ ಕಾರ್ಡ್ ಇಟ್ಕೊಂಡು ಎಲ್ಲ ಬರ್ತಾರೆ. ಇದರಿಂದ ಈಗ ಸ್ಟೂಡೆಂಟ್ಗಳಿಗೂ ಸುಮಾರು ತೊಂದರೆ ಆಗ್ತುಂಟು. ಯಾಕಂದರೆ ಅವತ್ತೆಲ್ಲ ಸ್ಟೂಡೆಂಟ್ಗಳಿಗೆಲ್ಲ ಸೀಟ್ ಸಿಗ್ತಿತ್ತು, ಇವಾಗ ಎಲ್ಲ ಬಸ್ಸು ಎಲ್ಲ ಇದರಲ್ಲೆಲ್ಲ ಹೆಣ್ಮಕ್ಳೇ ತುಂಬಿದ್ದಾರೆ. ಅದರಿಂದಾಗಿ ಈಗ ಸ್ಟೂಡೆಂಟ್ಗಳಿಗೆ ತುಂಬ ಕಷ್ಟ ಆಗಿದೆ. ಹಾಗೆ ಈಗ ಸ್ಟೂಡೆಂಟ್ಗಳಿಗೆ ಒಂದು ಬಸ್ ಫ್ರೀ ಕೊಟ್ಟಿದ್ರೆ ಒಳ್ಳೇದಾಗ್ತಿತ್ತು. ಓಕೆ, ರಾಜ್ಯ ಸರ್ಕಾರ ಕೊಟ್ಟಂತಹ ಈಗ 2,000 ರೂಪಾಯಿ ಆಗಿರ್ಬೋದು, ಅಂದ್ರೆ ಗ್ಯಾರಂಟಿಗಳು, ನೀವು ಬಸ್ ಹೇಳಿದ್ರಿ, ಈಗ ವಿದ್ಯುತ್ ಶಕ್ತಿ ಅಂದ್ರೆ 200 ಯೂನಿಟ್ ವರೆಗೂ ವಿದ್ಯುತ್ ಫ್ರೀ ಆಗುವಂಥದ್ದು, ಇವೆಲ್ಲ ಒಳ್ಳೇದು ಅಂತ ಅನ್ಸುತ್ತಾ? ಹೇಗೆ? ಅದೆಲ್ಲ ಒಳ್ಳೇದಲ್ಲ, ಒಳ್ಳೇದು ಅಂತ ಅನ್ಸುತ್ತೆ. ಆದ್ರೂ ಅದು ನಮ್ಮ ಟ್ಯಾಕ್ಸ್ ಇಂದಲೇ ಕೊಡುದು. ಅದನ್ನ ಏನಂದ್ರೆ ಈಗ ನಮ್ಮ ಹಣವನ್ನೇ ನಮಗೆಲ್ಲ ಕೊಡ್ತಿದ್ದಾರೆ, ಈಗ ನಮ್ಮ ಟ್ಯಾಕ್ಸ್ ಇಂದ ಎಲ್ಲ ಕೊಡುದು. ಹಾಗೆ ಅದ್ರ ಬದಲು ಬೇರೆ ಏನಾದ್ರು ಕೊಟ್ಟಿದ್ರೆ ಸ್ವಲ್ಪ ಚೆನ್ನಾಗಿರ್ತಿತ್ತು. ಆದ್ರೂ ಚೆನ್ನಾಗಿದೆ, ಚೆನ್ನಾಗಿಲ್ಲ ಅಂತ ಅನ್ನಕ್ಕಾಗಲ್ಲ. ಆದ್ರೂ ಅದ್ರ ಬದಲು ಬಸ್ಸಿದು ಮೈನು ಈಗ ಎಜುಕೇಶನ್, ಈಗ ಸ್ಟೂಡೆಂಟ್ ಇಲ್ಲೆಲ್ಲ ಈಗ ಈಗಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅಂತ ಹೇಳ್ತೀವಿ. ಹಾಗೆ ಈಗ ಸ್ಟೂಡೆಂಟ್ಗಳಿಗೆ ಏನಾದ್ರು ಫ್ರೀ ಕೊಟ್ರೆ ಅವರೊಂದು ಎಲ್ಲ. ನಿಮ್ಮ ಮನ್ಸು ಯಾವ ದೇವರಿಗೆ ಓಟ್ ಹಾಕ್ಬೇಕನ್ಸುತ್ತೆ? ನಮ್ಮ ಮನ್ಸು ಒಳ್ಳೆ ಅಭ್ಯರ್ಥಿ ಯಾರಿದ್ದಾರೆ ಅವರಿಗೆ ಓಟ್ ಹಾಕಿ. ಸುಮ್ಮನೆ ಅದು ಫ್ರೀ ಇದು ಫ್ರೀ ಅಂತ ಕೊಡ್ತಾರೆ, ಯಾವ ಚೆನ್ನಾಗಿ ಕೊಡ್ತಾರೆ, ಈಗ ಮುಂದೆ ಕೊಡ್ಬೋದಾ, ಯಾವ ಥರ ನಡೆಸ್ಲಿಕ್ಕೆ ಯಾರಿಗೆ ತಾಕತ್ತುಂಟು, ನಾಯಕತ್ವ ಗುಣ ಯಾರಿಗುಂಟು ಅವರಿಗೆ ಒಂದು ಓಟ್ ಹಾಕಿದ್ರೆ ಒಳ್ಳೇದು. ಓಕೆ, ಯಾರಿಗೆ ತಾಕತ್ತಿದೆ ಅನ್ಸುತ್ತೆ ಈ ಸಲದ ಅಭ್ಯರ್ಥಿಯಲ್ಲಿ? ಈ ಸಲ ನಾನು ಹೇಳೋದೊಂದೇ, BJP ನರೇಂದ್ರ ಮೋದಿ. ನೀವು ಇಲ್ಲಿ ಅಭ್ಯರ್ಥಿ ನೋಡಲ್ಲ, ಮೋದಿ ಅನ್ನೇ ನೋಡಲ್ಲ? ನಮ್ದು ಮೋದಿ ಅವರೊಂದು ಇದ್ರೆ ಸೆಂಟ್ರಲ್ ಆಗ್ಬೋದು, ಇಲ್ಲಾದ್ರೆ ಈಗ ಸೆಂಟ್ರಲ್ ಕಾಂಗ್ರೆಸ್ ಬಂದ್ರೆ, ಈಗ ನಮ್ದು ರಾಜ್ಯದಲ್ಲಿ ಕಾಂಗ್ರೆಸ್ ಬಂದು ನಿಮಗೆ ಗೊತ್ತು ಎಷ್ಟು ಸಾಲ ಎಷ್ಟು ಜಾಸ್ತಿ ಆಗಿದೆ ಅಂತ ಗೊತ್ತು. ಮುಂದೆ ಅವತ್ತೆಲ್ಲ ಇರುವಾಗ ಇಷ್ಟೇನು ಸಾಲ ಇರಲಿಲ್ಲ, ಇವಾಗ ಏನೋ ಸಾಲ ಆಗಿದೆ. ಹಾಗಾಗಿ ಅವರು ಬಂದ್ರೆ ಒಳ್ಳೇದು. ಓಕೆ, ರಾಹುಲ್ ಗಾಂಧಿನ ಮೋದಿನ? ನಮ್ದು ನಮ್ಮ ಮನಸ್ಸು ನಮಗೆ ಒಳ್ಳೇದು ಮಾಡಿದ ದೇವರು. ಹಾಗೆ ನಾವು ಎಲ್ಲಿದ್ರು ಹೇಗಿದ್ರು ಓಟ್ ಹಾಕೋದು ನರೇಂದ್ರ ಮೋದಿಗೆ, BJP. ಓಕೆ, ಜೈ ಜೈ. ಏನನ್ಸುತ್ತೆ? ಅದೇ ಹೇಳಿದಾಗೆ ಫಸ್ಟ್ ಆಫ್ ಆಲ್ ಸ್ಟೂಡೆಂಟ್ಸ್ಗೆ ಸಿಗುವಂತಹ ಫೆಸಿಲಿಟಿ ಫಸ್ಟ್ ಸಿಗಬೇಕು. ಮೈನ್ ಆಗಿ ಸ್ಕಾಲರ್ಶಿಪ್, ಯಾಕಂದರೆ ಎಲ್ಲ ವಿದ್ಯಾರ್ಥಿನಿಯರಿಗೂ ಈಗ ಸ್ಕಾಲರ್ಶಿಪ್ ಬರ್ತಿಲ್ಲ. ಇನ್ ಮಿಡಲ್ ಆಫ್ ಅಲ್ಲಿ ಕೆಲವರು ಬರ್ತಿದೆ, ಇನ್ನು ಕೆಲವರು ಬರ್ತಿಲ್ಲ. ಸೊ ಅದು ಎಲ್ಲ ವಿದ್ಯಾರ್ಥಿಗೆ ಸಮಪಾಲಾಗಿ ಸ್ಕಾಲರ್ಶಿಪ್ ಬರಬೇಕು. ಸೊ ನಂದಿದು ಮೊದಲ ಓಟ್. ಏನನ್ಸುತ್ತೆ? ನೋಡಬೇಕು ಯಾರಿಗೆ ಹೇಗೆ ಅಂತ ಥಾಟ್ ಇಲ್ಲ, ಆದರೂ ಓಟ್ ಅನ್ನೋದು ನಮ್ಮ ಹಕ್ಕು. ಸೊ ಅದನ್ನು ನಾವು ಹೇಗಾದ್ರೂ ಮಾಡಿ ಹಾಕ್ಲೇಬೇಕು. ಮನೆಯವ್ರ ಇನ್ಫ್ಲೂಯೆನ್ಸ್ ಪಡ್ಕೊಂಡು ಹಾಕ್ತೀರಾ? ಹಂಗೆ? ಇಲ್ಲ, ಮನೆಯವ್ರ ಇನ್ಫ್ಲೂಯೆನ್ಸ್ ಅಂದ್ರೆ ಅದು ಮುಂಚಿನಿಂದಲೇ ಬಂದಿರ್ತದೆ. ಸೊ ಈಗ ಜನರೇಷನ್ ಚೇಂಜ್, ನಮಗೆ ಯಾರು ಬೇಕು ಅಭ್ಯರ್ಥಿ ಬೇಕು, ನಮ್ಮಿಂದ ಮುಂಚೆಗೆ ಯಾರಿಗೆಲ್ಲ ಉಪಕಾರ ಆಗುತ್ತೆ ಅದನ್ನು ನೋಡ್ಕೊಂಡು ನಾವು ಓಟ್ ಹಾಕ್ಬೇಕು. ಅದು ಬಿಟ್ಟು ಪಾರ್ಟಿ ಇಟ್ಸ್ ನಾಟ್ ಬೆಟರ್. ಅಭ್ಯರ್ಥಿನೇ ನೋಡ್ತೀರಾ?
ಅಭ್ಯರ್ಥಿ ಶೂರ್ ಆಗಿ ನಮ್ಮ ಸೆಂಟ್ರಲ್ಲೇ ಮೋದಿ ಬರ್ತಾರೆ, ಅದೊಂದು ಪಕ್ಕ. ಸೊ ಇಲ್ಲಿ ಗೊತ್ತಿಲ್ಲ ಹೇಗೆ ಲೋಕಲ್ಸ್ ಯಾರು ಬರ್ತಾನೆ ಅಂತ. ಸೆಂಟ್ರಲ್ಲಿ ನಮ್ಮ ಮೋದಿಜಿ ಬಂದ್ರೇನೆ ಬೆಟರ್. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.